2024ರಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರತಿಭಟನೆ ವೇಳೆ ನಡೆದ ಮಾತಿನ ಚಟುವಟಿಕೆಯ ಕಾರಣಕ್ಕಾಗಿ ಮಾಜಿ ಸಚಿವರು ವಿಧಾನ ಪರಿಷತ್ ಸದಸ್ಯರಾದ ಸಿ.ಟಿ. ರವಿಯವರನ್ನು ಬಂಧಿಸಿರುವುದು ಕಾನೂನಿನ ಉಲ್ಲಂಘನೆಯಾಗಿದ್ದು ಅವರ ಮೇಲೆ ನಡೆದಿರುವ ಸರ್ಕಾರದ ದೋಷಪೂರಿತ ಆಡಳಿತಕ್ಕೆ ಉದಾಹರಣೆಯಾಗಿದೆ. ಆದ್ದರಿಂದಾಗಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಆಗ್ರಹಿಸಿದರು. ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಚಿಕಿತ್ಸೆ ಕೊಡ್ತಾರೆ. 3 ಅವರು ಚಿಕಿತ್ಸೆ ಕೊಡ್ತಾರೆ. ಕಾರ್ನಲ್ಲೇ 3 ಜಿಲ್ಲೆಗಳನ್ನ ಓಡಾಡ್ತಿದ್ದಾರೆ. ಬಹಳ ಒಂದು ಈ ರಾಜ್ಯ ಕೆಟ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗಾಗಲೇ ನಾವು ಕೆಟ್ಟ ಸರ್ಕಾರ ವಿರುದ್ಧ ಅಂತ ಹೇಳ್ಬಿಟ್ಟು ಘೋಷಣೆ ಹೋಗಬೇಕಾಗುತ್ತೆ. ಬೋಲೋ ಭಾರತ್ ಮಾತಾ ಕಿ ರಾಜ್ಯ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ರಾಜ್ಯ ಕೆಟ್ಟ ಯಾವ ರೀತಿಯಾಗಿ ಆಲೋಚನೆ ಮಾಡ್ಕೊಳ್ತಾರೆ. ನಮಗೂ ಕೂಡ ನಮ್ಮ ಒಂದು ಭಾರತೀಯ ಜನತಾ ಪಾರ್ಟಿಗೆ ಹೆಣ್ಣು ಮಕ್ಕಳ ಗೌರವದ ಬಗ್ಗೆ ಅಪಾರವಾದಂತಹ ನಂಬಿಕೆ ಇದೆ, ಗೌರವ ಇದೆ. ಇಡೀ ರಾಜ್ಯದಲ್ಲಿ ಯಾರಾದ್ರೂ ಹೆಣ್ಮಕ್ಳಿಗೆ ಒಂದು ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅಂತವರು ನಾವು ಅಕ್ಕ ತಂಗಿರ ಭಾವನೆಯಲ್ಲಿ ಇರುವಂತವ್ರು ಮತ್ತೊಂದು ಹೆಣ್ಣನ್ನು ಯಾವತ್ತೂ ಕೂಡ ನಾವು ಸದನದಲ್ಲೇ ಆಗಲಿ ಮನೆಯಲ್ಲಾಗಲಿ ಹೊರಗಾಗಲಿ ಎಲ್ಲೂ ಕೂಡ ನಾವು ಅಪಪ್ರಚಾರ ಮಾಡೋದಿಲ್ಲ ಅಥವಾ ಅವಹೇಳನ ಮಾಡೋದಿಲ್ಲ. ಅಂಥದ್ರಲ್ಲಿ ಡಾಕ್ಟರ್ ಎಫ್ಐಆರ್ ಈ ಥರ ಒಂದು ರೀತಿಯಾದಂಥ ಸುಳ್ಳನ್ನು ಹೇಳಿ ಇವತ್ತು ಅವರಿಗೆ ಬೇಕಾದ ಸರ್ಕಾರ ನಮ್ಮ ರವಿಯಣ್ಣನವರನ್ನು ಅರೆಸ್ಟ್ ಮಾಡಿದ್ದಾರೆ. ಸೊ ಇದು ತನಿಖೆ ಆಗಲೇಬೇಕು. ಮಾನ್ಯ ಮುಖ್ಯಮಂತ್ರಿಯವರು ಸಭಾದೇವ ಲಾಯನ್ನಾಗಿದ್ದೀರ. ನೀವು ನಿಮಗೆ ಯಾವುದು ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಬಿಟ್ಟ ವಿಚಾರ. ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಮಾನ್ಯ ರಾಜ್ಯಪಾಲರಿಗೆ ತಾಲೂಕು ಜಿಲ್ಲಾಧಿಕಾರಿಗಳ ನೇಮಕದ ಅರಸೀಕೆರೆಯಿಂದ ಜನಹಿತ ನಾಗರಿಕರ ಬಳಕೆ ಅರಸೀಕೆರೆ ಶತ್ರುವಿನ ಕೊನೆಯ ಒಂದು ಹೋರಾಟ ಅಂತ ಹೇಳಿದ್ರೆ ಅಪಪ್ರಚಾರ ಅಂತ ಹೇಳಿ ಏನು ನಿನ್ನೆ ಸದನದಲ್ಲಿ ನಡೆದಂತಹ ಅವರು ಒಂದು ಪದ ಬಳಕೆ ಮಾಡಿದ್ದಾರೆ ಅಂತ ಬರೀ ಕಾಂಗ್ರೆಸ್ಗರಿಗೆ ಮಾತ್ರ ಕೇಳಿರುವಂತದ್ದು ಪದ, ಬೇರೆ ಯಾರಿಗೂ ಕೂಡ ಕೇಳಿಲ್ಲ. 10 ಬಾರಿ ಅದನ್ನೇ ಉಚ್ಚರಿಸಿದ್ದಾರೆ ಅಂತ ಹೇಳ್ತಾರಲ್ಲ, ಸುಳ್ಳು ಹೇಳಕ್ಕೆ ಒಂದು ಇತಿಮಿತಿ ಅಲ್ವಾ? ಎಲ್ಲ ಜನಪ್ರತಿನಿಧಿಗಳ ಒಂದು ಉಳಿಸಿ ಗುಂಡಾಗಳನ್ನ ಮುಚ್ಚಿ ಒಬ್ಬ ಚುನಾಯಿತ ಪ್ರತಿನಿಧಿ ಅಂತ ಭಾಜಪದ ಒಬ್ಬ ಕಾರ್ಯಕರ್ತ ಮುಖಂಡರನ್ನ ಒಂದು ಗುಂಡಾಗಳನ್ನ ಬಿಟ್ಟು ಒಂದು ಅಕ್ರಮವಾಗಿ ರಾಜ್ಯದ ಸುತ್ತಾಡಿಸಿ ಅವ್ರ ಮೇಲೆ ಇಲ್ಲಸಲ್ಲದ ಆರೋಪ ಹೊತ್ತಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಪ್ರತಿಷ್ಠಾನ ತಗೊಂಡಾಗಿ ಬೇರೆ ರೀತಿಯ ಅರ್ಥವನ್ನು ಕಲ್ಪಿಸಿ ಇವತ್ತು ಅವರಿಗೆ ಪ್ರತಿಭಟನೆ ಕೆಲಸ ಮಾಡ್ತಾ ಇದ್ದೀರಾ. ಕೂಡಲೇ ನಿಮ್ಮ ಸಚಿವ ಸಂಪುಟಕ್ಕೆ ರಾಜೀನಾಮೆ ಸಲ್ಲಿಸಿ ಕಾನೂನು ಹೋರಾಟವನ್ನು ಎದುರಿಸಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾಕೆಂದ್ರೆ ಒಬ್ಬ ನ್ಯಾಯ ನೀತಿ ಧರ್ಮ ಸಂಸ್ಕಾರದಿಂದ ಬರ್ತಕ್ಕಂಥ ವ್ಯಕ್ತಿ ಸಿ.ಟಿ. ರವಿ ಅವರು. ಆ ಸಿ.ಟಿ. ರವಿ ಅವರಿಗೆ ಅದಕ್ಕೆ ಮದ್ದಿ ಬೆಳೆಯಕ್ಕೆ ನಿಮ್ಮ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಅಂತಕ್ಕಂಥ ಆನೆಗಳಿಗಳ ಒಂದು ಪಿತೂರಿಯನ್ನು ಮಾಡಿ ಒಂದು ಸುವರ್ಣಸೌಧ ಕಳಂಕಾರ ಉಂಟು ಮಾಡಿದ್ದೀರಾ. ಏನು ಸುವರ್ಣಸೌಧ ಒಂದು ಜನಪತಿ ಉತ್ತರ ಕರ್ನಾಟಕ ಜನಪ್ರತಿನಿಧಿಗಳಾಗಿ ಎಲ್ಲರಿಗೂ ನ್ಯಾಯ ದೊರಕಿ ಅಂತೇಳಿ ಅದು ನಮ್ಮ ಬಿಜೆಪಿ ಸರ್ಕಾರ ಒಂದು ಸುವರ್ಣಸೌಧ ಬಿಟ್ಟು ಆ ಸುವರ್ಣಸೌಧಕ್ಕೆ ಕಳಂಕ ಹಚ್ಚೋ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಈ ಕೂಡಲೇ ನೀವು ಈ ರಾಜೀನಾಮೆ ಕೊಟ್ಟು ಏನು ಆ ಸುಳ್ಳು ಆರೋಪ ಹೊರತಿದ್ದೀರಾ ಅದು ತನಿಖೆಯನ್ನು ಮಾಡಬೇಕು. ಯಾಕೆಂದ್ರೆ ನೀವು ಅಧಿಕಾರದಲ್ಲಿದ್ದರೆ ಯಾವುದೇ ರೀತಿ ತನಿಖೆ ಕೂಡ ನಿಮ್ಮ ಕೂಡ ಮಾಡ್ತಿದ್ದೀರಾ. ಮೊನ್ನೆ ವಿಡಿಯೋದಲ್ಲಿ ಗೊತ್ತಿದ್ದಾರೆ ಹಿಂದೆ ಯಾವುದೋ ಒಂದು ವಿಧಾನ ಪರಿಷತ್ ಚುನಾವಣೆ ನಡೆದ ಸಂದರ್ಭದಲ್ಲಿ ಬೇರೆ ದೇಶದ ಪರ ರಾಜ್ಯ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಕೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯ ಕೆಟ್ಟ ಸಿದ್ದರಾಮಯ್ಯನಿಗೆ, ಡಿ.ಕೆ. ಶಿವಕುಮಾರ್. ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಎಲ್ಲ ನನ್ನ ಆತ್ಮೀಯ ನಿನ್ನೆ ಏನು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ ಒಂದು ನಮ್ಮ ಒಂದು ರಾಜ್ಯಕ್ಕೆ ಕಪ್ಪು ಚುಕ್ಕೆ ಅಂತಲೇ ಹೇಳ್ಬೋದು. ಇಂಥ ಒಂದು ಒಬ್ಬ ಶ್ರೇಷ್ಠ ರಾಜಕಾರಣಿ ಅಂತ ರಾಜಕಾರಣಿಯನ್ನು ಹೀಯಾಳಿಸಿ ಅವರನ್ನು ಸ್ಮಾಲ್ ಕೇಸ್, ಸಣ್ಣ ಕೇಸು, ಸ್ಟೇಷನ್ ಬೇಲ್ ಸಿಗುವಂಥ ಕೇಸನ್ನ ಬೇಕು ಅಂತ ಈ ಒಂದು ಕೆಟ್ಟ ಸರ್ಕಾರ, ದಿವಾಳಿ ಆಗಿರೋಂಥ ಸರ್ಕಾರ ತನ್ನ ಎಲ್ಲ ಕೆಟ್ಟ ವಾಲ್ಮೀಕಿ ಹಗರಣ ಇರ್ಬೋದು, ಗೂಢ ಹಗರಣ ಇರ್ಬೋದು, ಹಲವಾರು ಹಗರಣಗಳನ್ನ ಮುಚ್ಚಾಕಲಕ್ಕೋಸ್ಕರ ಒಬ್ಬ ನಿಷ್ಠಾವಂತ ನಮ್ಮ ಸಿ.ಟಿ. ರವಿ ಅವರನ್ನು ಇವತ್ತು ಬಂಧಿಸಿ ನಮ್ಮ ಎಲ್ಲ ಹಗರಣಗಳನ್ನು ಮುಚ್ಚಾಕಲಕ್ಕೆ ಹೊರಟಿದೆ. ಇದನ್ನು ನಾವು ಅಕ್ಷಮ್ಯವಾಗಿ ಖಂಡಿಸ್ತೇವೆ.
ಅವರನ್ನ ಈ ಕೂಡಲೇ ಬಿಡುಗಡೆ ಮಾಡಬೇಕು. ಹಾಗೆ ಏನು ನಾವೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ, ಸನ್ಮಾನ್ಯ ಏನು ಅರಸೀಕೆರೆ ಶಾಸಕರಿದ್ದಾರಲ್ಲ, ಇವರು ಏನು ಲೋಕಸಭೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ 65 ಕೋಟಿ ವ್ಯವಹಾರನ ಮಾತಾಡಿದ್ದಾರೆ. ಅವ್ರ ಮೇಲೆ ಕೇಸಿಲ್ಲ, ಈ ಸಿ ಟಿ ರವಿ ಅವರ ಮೇಲೆ ಈ ಕೇಸ್ ಹಾಕಿದ್ದಾರೆ. ಅಂದ್ರೆ ಈ ಸರ್ಕಾರ ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವರನ್ನ ಹತ್ತಿಕ್ಕುವಂತ ಕೆಲಸ ನಡೀತಾ ಇದೆ. ನಾವು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂರುವಂತ ಪ್ರಶ್ನೆಯೇ ಇಲ್ಲ. ಈ ಒಂದು ಭ್ರಷ್ಟ ಸರ್ಕಾರ, ಈ ಕೆಟ್ಟ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾದ ಹೋರಾಟವನ್ನು ಮಾಡ್ತೀನಿ ಅಂತ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಉಪಸ್ಥಿತರಿರುವ ಎಲ್ಲ ನಾಗರಿಕರೇ, ಪದಾಧಿಕಾರಿಗಳೇ, ನಾಗರಿಕರೇ, ಬಹುಶಃ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಒಂದು ಕರಾಳ ದಿನ. ಕರ್ನಾಟಕದ ಸಂಸದೀಯ ಪ್ರಜಾಪ್ರಭುತ್ವದ ದೇಗುಲ ಏನಿದೆ ಬೆಳಗಾವಿಯ ಸುವರ್ಣಸೌಧ, ನಮಗೆ ಬೆಂಗಳೂರಿನ ವಿಧಾನಸೌಧನೂ ಒಂದೇ, ಬೆಳಗಾವಿಯ ಸುವರ್ಣಸೌಧನೂ ಒಂದೇ. ಅಲ್ಲಿ ನಡೆದಿರ್ತಕ್ಕಂಥ ಘಟನೆ, ಅದು ಸದನದ ಒಳಗೆ ನಡೆದಿರ್ತಕ್ಕಂಥ ಘಟನೆ ಈ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ಕರಾಳ ದಿನ. ನಮಗೆಲ್ಲ ಗೊತ್ತಿದೆ, ಅಂಬೇಡ್ಕರ್ ಅವರನ್ನ ಈ ದೇಶದಲ್ಲಿ ಕಾಂಗ್ರೆಸ್ ಸ್ವಾತಂತ್ರ್ಯ ಬಂದಾಗಲಿಂದ ನಾವು ಹೆಸರನ್ನ ಬಳಸ್ಕೊಂಡೇ ಹೊರತು ಅವರಿಗೆ ಯಾವುದೇ ನ್ಯಾಯವನ್ನ ಕೊಡಲಿಲ್ಲ. ಅಂಬೇಡ್ಕರ್ ಅವರ, ಅಮಿತ್ ಶಾ ಅವರ ಹೇಳಿಕೆಯನ್ನ ತಿರುಚಿದ್ದಕ್ಕೆ ಸದನದ ಒಳಗೆ ಚರ್ಚೆ ನಡೀತಾ ಇರಬೇಕಾದ್ರೆ ಸನ್ಮಾನ್ಯ ಶ್ರೀ ಸಿ ಟಿ ರವಿ ಅವರ ರಾಜಕೀಯ ಜೀವನವನ್ನ ನಾವೆಲ್ಲ ಅವ್ರ ಪಕ್ಕದ ತಾಲೂಕಿನವ್ರು, ನಾವು ಅವರ ರಾಜಕೀಯ ನಡೆಯನ್ನ, ಅವರ ರಾಜಕೀಯ ನಿಲುವುಗಳನ್ನ, ಜೊತೆಗೆ ಅವರ ಸಂಸ್ಕಾರಯುತವಾದ ನಡವಳಿಕೆಯನ್ನ ಕಳೆದ 20-30 ವರ್ಷಗಳಿಂದ ಇಲ್ಲಿರೋರು ನೋಡ್ಕೊಂಡಿದ್ದಾರೆ. ಒಬ್ಬ ಕಾರ್ಯಕರ್ತನನ್ನು ಕೂಡ ಅವರು ಇದುವರೆಗೆ ಸಿಂಗ್ಯುಲರ್ ಆಗಿ ಯಾರನ್ನು ಮಾತಾಡಿಸಿದ್ದಿಲ್ಲ. ಅರಸೀಕೆರೆಗೆ ಅನೇಕ ಬಾರಿ ಬರ್ತಿರ್ತಾರೆ, ಇದುವರೆಗೂ ಒಬ್ಬ ಕಾರ್ಯಕರ್ತನನ್ನ ಸಿಂಗ್ಯುಲರ್ ಆಗಿ ಮಾತಾಡಿಸಿಲ್ಲ. ಆದ್ರೆ ಸದನದ ಒಳಗೆ ಮಾತಾಡ್ತಾ ಇರ್ಬೇಕಾದ್ರೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನ್ ಹೇಳಿದ್ದಾರೆ, ನನ್ನನ್ನ ಈ ಕೆಟ್ಟ ಮಾತಿನಿಂದ ಕರೆದ್ರು ಅಂತ ಹೇಳ್ತಾರೆ. ಆ ರೀತಿ ಕರೀಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಜೊತೆಗೆ ಒಂದು ವೇಳೆ ಅವ್ರನ್ನ ಬಂಧಿಸಲೇಬೇಕಿದ್ರೆ ಅದಕ್ಕೆ ಸದನ ಸಮಿತಿಯನ್ನ ರಚನೆ ಮಾಡಬೇಕಿತ್ತು. ಸದನದ ಒಳಗೆ ಆಡೋ ಮಾತುಗಳಿಗೆ ಸದನ ಸಮಿತಿಯ ಹಕ್ಕಿರುತ್ತೆ. ಒಂದ್ ವೇಳೆ ಸಿ ಟಿ ರವಿ ಆ ರೀತಿಯ ಮಾತುಗಳನ್ನಾಡಿದ್ರೆ ಸದನ ಸಮಿತಿ ರಚನೆಯಾಗಿ ಸದನ ಸಮಿತಿಯ ವರದಿ ಬಂದ ಮೇಲೆ ಅವರು ಶಿಸ್ತು ಕ್ರಮ ತೆಗೆದುಕೊಳ್ಬೇಕಿತ್ತು. ಏಕಾಏಕಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹೋಗ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬಂದು ಅವ್ರ ವಿರುದ್ಧ ಹಲ್ಲೆ ಮಾಡೋಕ್ಕೆ ಹೋಗಿದ್ದಂಥದ್ದು ಖಂಡನೀಯ. ಜೊತೆಗೆ ಸಭಾಪತಿಗಳು ಈಗಾಗಲೇ ತಮ್ಮ ರೂಲಿಂಗ್ ಅನ್ನ ಕೊಟ್ಟಿದ್ದಾರೆ, ತಮ್ಮ ಆದೇಶವನ್ನ ಕೊಟ್ಟಿದ್ದಾರೆ. ಆ ಸಭೆ ವಿಧಾನ ಪರಿಷತ್ನ ಸದನದ ಒಳಗೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಸನ್ಮಾನ್ಯ ಶ್ರೀ ಸಿ ಟಿ ರವಿ ಅವರು ಯಾವುದೇ ರೀತಿಯ ಕೆಟ್ಟ ಪದವನ್ನು ಬಳಸಿಲ್ಲ, ಹಾಗಾಗಿ ಈ ತನಿಖೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಅಂತ ರೂಲಿಂಗ್ ಕೊಟ್ಟಿದ್ದಾರೆ. ಆ ರೂಲಿಂಗ್ ಕೊಟ್ಟಾದ ಮೇಲೂ ಕೂಡ ಸನ್ಮಾನ್ಯ ಶ್ರೀ ಸಿ ಟಿ ರವಿ ಅವರನ್ನ ಬಂಧಿಸಿರುವುದು ದ್ವೇಷಪೂರಿತ ರಾಜಕಾರಣಕ್ಕೆ ಒಂದು ಅತ್ಯಂತ ದೊಡ್ಡ ಉದಾಹರಣೆ. ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಏನೂ ಆಗ್ತಾ ಇಲ್ಲ. ಯಾರಾದರೂ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರೆ ಅವರ ಧ್ವನಿಯನ್ನು ಅಡಗಿಸೋ ಕೆಲಸ ಆಗ್ತಾ ಇದೆ. ಜೊತೆಗೆ ಒಬ್ಬರು ಮಾಜಿ ಸಚಿವರು ಒಬ್ಬ ಶಾಸಕರನ್ನ ಇಡೀ ರಾತ್ರಿ 3-4 ಜಿಲ್ಲೆಯಲ್ಲಿ ಅಡ್ಡಾಡಿಸಿ ಅವರಿಗೆ ರಕ್ಷಣೆ ಕೊಡದೆ, ಅವರಿಗೆ ಊಟ ತಿಂಡಿ ಕೊಡದೆ ಅಡ್ಡಾಡ್ತಿರೋದು, ಅವರನ್ನ ಕೊಲೆ ಮಾಡುವ ಸಂಚಿನಿಂದಲೇ ಈ ಕೆಲಸ ಆಗಿದೆ. ಹಾಗಾಗಿ ತಕ್ಷಣ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ರಾಷ್ಟ್ರಪತಿಗಳ ಆಳ್ವಿಕೆಯನ್ನು ಜಾರಿಗೊಳಿಸಿ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವ ಭ್ರಷ್ಟ ದ್ವೇಷಪೂರಿತ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ. ಜೊತೆಗೆ ನಾವೆಲ್ಲರೂ ಯಾರಾದರೂ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದರೆ ಅವ್ರ ವಿರುದ್ಧ ಘೋಷಣೆ ಮತ್ತೊಂದು ಕೂಗಬೇಡಿ. ಏನಾದರೂ ಕೂಗಂಗಿದ್ರೆ ಡ್ಯಾಶು ಅಂತ ಕೂಗಿದ್ರೆ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಈ ಪ್ರತಿಭಟನೆ ಜೊತೆಗೆ ತಾಲೂಕು ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ಮನವಿಯನ್ನು ಸಲ್ಲಿಸಿ ಈ ಮನವಿಯ ಮುಖಾಂತರ ರಾಜ್ಯ ಸರ್ಕಾರವನ್ನು ವಜಾಗೊಳಿಸಬೇಕು ಅಂತ ಈ ಮೂಲಕ ಆಗ್ರಹಿಸ್ತಿದ್ದಾರೆ.